ನೋಡಿ ಅವಾಗ ವೆಹಿಕಲ್ಸ್ ಎಲ್ಲ ಈ ಥರ ಸ್ಟಾಪ್ ಆಗ್ತವೆ. ಅಲ್ಲಿ ನಿಂತಿರೋ ಕ್ಯಾಬ್ ನಂದೇ ನೋಡ್ರಪ್ಪ. ಬಸ್ ಸ್ಟಾಪು. ಈ ಬಸ್ ಸ್ಟಾಪಲ್ಲಿ ನಮ್ಮ ಫೇಸ್ನ ಹಿಡಿಯೋ ಥರ ಆಗಿದೆ. ಇನ್ನು ಸ್ನೋ ಆಗಿದೆ. ನಾವು ಏನೋ ಹೊಡ್ಯಕ್ಕೆ ಬರ್ತಾನೇನಪ್ಪ ಅಂತ ಅನ್ಕೊಂಡಿದ್ವಿ. ಅವ್ನು ನೋಡಿದರೆ ಬಂದು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂತಂದರೆ, ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ, ನನ್ನ ಫ್ರೆಂಡಿಗೆ ಒಬ್ಬರಿಗೆ ಪಾರ್ಸಲ್ ಕಳಿಸ್ಬೇಕಿತ್ತು. ನಾನು ಅದು ಪಾರ್ಸಲ್ನ ಕಲೆಕ್ಷನ್ನಿಗೆ ಇಟ್ಟಿದ್ದೆ ರಿಸೆಪ್ಷನಲ್ಲಿ. ಬಟ್ ಯಾಕೋ ಅವ್ರು ಕೊರಿಯರ್ ಅವರು ಕಲೆಕ್ಷನ್ನೇ ಮಾಡಿಲ್ಲ. ಈಗ ಅದಕ್ಕೋಸ್ಕರ ನಾನೇ ಇವತ್ತು ಆಫೀಸಿಗೆ ಹೋಗಿ ಅದನ್ನು ಬಾಕ್ಸ್ ಕೊಟ್ಟು ಬರಬೇಕಾಗೈತೆ. ಬಟ್ ಬರೀ ಹೋಗೋಣ. ಹೋಗ್ತಾ ಹೋಗ್ತಾ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಮಾತಾಡ್ತೀನಿ. ಏನಪ್ಪ ಇದು ಇಂಟ್ರೆಸ್ಟಿಂಗ್ ವಿಚಾರ ಅಂತಂದರೆ, ಸ್ಕ್ಯಾಮ್ಸ್. UK ಬಂದಮೇಲೆ ಕಾಮನ್ನಾಗಿ ಆಗೋದು ಸ್ಕ್ಯಾಮ್ಸ್. ನಮ್ಮ ಇಂಡಿಯಾದಲ್ಲಿ ಹೆಂಗೆ ಈ ಮದುವೆಯಲ್ಲಿ ಗಂಡ ತನ್ನ ಹೆಂಡ್ತಿಗೆ ಇಲ್ಲದ ಅಶ್ವಿನಿ ನಕ್ಷತ್ರ ತೋರಿಸಿ ಐತೆ ಅಂತ ಹೇಳಿ ಸ್ಕ್ಯಾಮ್ ಮಾಡಿಸ್ತಾರೋ, ಅದೇ ರೀತಿ UK ಅಲ್ಲಿ ನಿಂತಿರೋ ಕ್ಯಾಬ್ ನಂದೇ ಅಂತ ಹೇಳಿ ಸ್ಕ್ಯಾಮ್ ಮಾಡಿಸೋರು ತುಂಬ ಜನ ಇರ್ತಾರೆ. ಬನ್ನಿ ಇವತ್ತಿಂದ ಆ ವಿಚಾರ ಮಾತಾಡೋಣ. UK ಬಸ್ ಸ್ಟಾಪ್ಸ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಹೋಗ್ತಾ ಹೋಗ್ತಾ ಸ್ಕ್ಯಾಮ್ಸ್ ಬಗ್ಗೆನೂ ಮಾತಾಡೋಣ. ರೋಡ್ ಕ್ರಾಸ್ ಮಾಡೋ ಮುಂಚೆ ಫಸ್ಟ್ ಇಲ್ಲಿ ಬಟನ್ ಒತ್ತಬೇಕು ನಾವು. ಈ ಬಟನ್ನ ಪ್ರೆಸ್ ಮಾಡಿದರೆ ಅದು ವೇಟ್ ಅಂತ ಬಂದರೆ ನಾವು ವೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಎಲ್ಲ ವೆಹಿಕಲ್ಸ್ ಪಾಸ್ ಆಗೋ ತನಕ ಅಲ್ಲಿ ರೆಡ್ ಸಿಗ್ನಲ್ ಇರುತ್ತೆ. ಅದು ಗ್ರೀನ್ ಸಿಗ್ನಲ್ ಬಂದ ಮೇಲೆ ನಾವು ಪಾಸ್ ಆಗಬೇಕು. ನೋಡಿ ಗ್ರೀನ್ ಸಿಗ್ನಲ್ ಬಿತ್ತು, ಈಗ ಪಾಸ್ ಆಗ್ಬೇಕು ನಾವು. ನೋಡಿ ಅವಾಗ ವೆಹಿಕಲ್ಸ್ ಎಲ್ಲ ಈ ಥರ ಸ್ಟಾಪ್ ಆಗ್ತವೆ. ಈ ಕಡೆಗೆ ಬಂದರೆ ಸೇಮ್ ಗ್ರೀನ್ ಸಿಗ್ನಲ್ ಬೀಳೋ ತನಕ ಕಾಯ್ಬೇಕಿಲ್ಲಿ. ಇದೇ ನೋಡ್ರಪ್ಪ ಬಸ್ ಸ್ಟಾಪು. ಈ ಬಸ್ ಸ್ಟಾಪಲ್ಲಿ ಈ ಥರ ಚಾಟ್ಸ್ ಇರುತ್ತೆ. ಈ ಚಾಟಲ್ಲಿ ನಾವು ಎಲ್ಲಿಗೆ ಹೋಗಬೇಕು ಡೆಸ್ಟಿನೇಷನ್ ನೋಡಿಕೊಂಡು, ಯಾವ ನಂಬರ್ ಬಸ್ಸು, ಟೈಮಿಂಗ್ಸು ಎಲ್ಲ ಚಾಟಲ್ಲಿರುತ್ತೆ. ಇದನ್ನು ನೋಡಿಕೊಂಡು ನಾವು ಬಸ್ಸಿಗೆ ಹತ್ತಬೇಕು. ಬನ್ನಿ ಈಗ ನಾನು ಬಸ್ ಬರೋ ತನಕ ಕಾಯ್ತೀನಿ ಇಲ್ಲೇ. ಇದೇ ನೋಡಿ ಬಸ್ ನಂಬರ್ 1 ಬಂತು. ಬಸ್ಸಲ್ಲಿ ಹತ್ಕೊಂಡು ಕೂತ್ಕೊಳ್ತೀನಿ. ಬರೀ ಬಸ್ಸಲ್ಲಿ ಬಂದು ಕೂತ್ಕೊಂಡೆ ಟಿಕೆಟ್ ತೊಗೊಂಡು. ಈ ಬಿಸಿಲು ಬಗ್ಗೆ ಮಾತಾಡ್ಬೇಕಂತಂದರೆ, ನಮ್ಮೂರಲ್ಲೆಲ್ಲ ನಮಗೆ ಬಿಸಿಲು ಈ ಕಡೆ ಬರ್ತಿದ್ರೆ ನಾವು ಆ ಕಡೆ ಹೋಗಿ ಕೂತ್ಕೊಳ್ತಿದ್ವಿ ಬಸ್ಸಲ್ಲೆಲ್ಲ. ಇವಾಗ ಹೆಂಗಾಗಿದೆ ಅಂತಂದರೆ, ಬಿಸಿಲು ಆ ಕಡೆ ಇತ್ತು ಅಂದರೆ ನಾನು ಈ ಕಡೆ ಕೂತಿದ್ದೆ ಅಂದರೆ, ಬಿಸಿಲು ಬಂದು ಅಂದ್ರೆ ಆ ಕಡೆ ಹೋಗಿ ಕೂತ್ಕೋಬೇಕೀಗ. ಆ ಥರ ಆಗಿದೆ. ಬಿಸಿಲು ಎಲ್ಲಿ ಬರುತ್ತೋ ಅಲ್ಲೋಗಿ ನಮ್ಮ ಫೇಸ್ನ ಹಿಡಿಯೋ ಥರ ಆಗಿದೆ. ಬಟ್ ಬಿಸಿಲಿಲ್ಲ ಅಂದರೆ ತುಂಬಾ ಕಷ್ಟ ಇಲ್ಲಿ. ಈ ಚಳಿಗೂ ಇದಕ್ಕೂ ಅದು ನಮ್ಮ ಇಂಡಿಯನ್ಸಿಗಂತೂ ತಡ್ಕೊಳ್ಳೋಕ್ಕೆ ಆಗಲ್ಲ. ಯಾಕಂದರೆ ನಾವು ಫುಲ್ಲು ಬಿಸಿಲಲ್ಲೇ ಬೆಳೆದಿರ್ತೀವಲ್ವ, ನಮಗೆ ಈ ಥರ ಕೋಲ್ಡ್ ಎಲ್ಲ ಅಷ್ಟು ಅಡ್ಜಸ್ಟ್ ಆಗಲ್ಲ. ಬಟ್ ಈ ನೋಡಿ ಇದೆಲ್ಲ ಸ್ನೋ ಕಾಣ್ತಿದೆ ಫುಲ್ಲು. ನೋಡ್ತಿದ್ದೀರಲ್ಲ, ಸ್ನೋಫಾಲ್ ಥರ ಎಲ್ಲ ಬಿದ್ದಿದೆ. ನೋಡಿ ಬಿಸಿಲು ಬಂತು. ನಾನು ಈ ಬಿಸಿಲು ಎಷ್ಟು ಮುಖ್ಯ ಅಂತ ಹೇಳ್ತೀನಿ ಕೇಳಿ. ಇಲ್ಲಿ ನಿಮ್ಮ ಸ್ಕಿನ್ನಿಗೆ ಮಾತ್ರ ಬಿಸಿಲು ತುಂಬಾ ಮುಖ್ಯ. ಯಾಕಪ್ಪ ಅಂತಂದರೆ, ನಿಮ್ಮದು ಸ್ಕಿನ್ ಟೋನ್ ಆಲ್ರೆಡಿ ನಿಮ್ಮದು ಬಿಸಿಲಿಗೆ ಆಲ್ರೆಡಿ ಅಡ್ಜಸ್ಟ್ ಆಗಿರುತ್ತೆ ಇಂಡಿಯಾದಲ್ಲಿ. ಇಲ್ಲಿ ಬಂದು ನೀವು ಒಂದೇ ಚಳಿಗೆ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದು ತುಂಬಾ ಕಷ್ಟ ಅಲ್ವಾ. ಹಾಗಾಗಿ ಸ್ವಲ್ಪ ಯಾವಾಗ ಬಿಸಿಲು ಬರುತ್ತೋ ಆವಾಗ ಈ ಥರ ಸ್ವಲ್ಪ ಬಿಸಿಲಿಗೆ ಬಂದು ನಿಂತ್ಕೊಂಡ್ರೆ ನಮ್ಮ ಸ್ಕಿನ್ನಿಗೂ ಚೆನ್ನಾಗೆ. ಅವಾಗಲೇ ಸ್ಕ್ಯಾಮ್ಸ್ ಬಗ್ಗೆ ಹೇಳ್ತಿದ್ದೆ. ಅದೇನಪ್ಪ ಸ್ಕ್ಯಾಮ್ ಅಂತಂದರೆ, ಈ ಏರ್ಪೋರ್ಟಲ್ಲಿ ಇಳಿದ ತಕ್ಷಣ ನಿಮಗೆ ಕೆಲವೊಂದಿಷ್ಟು ಜನ ಬರ್ತಾರೆ. ಅಂದರೆ ನಾವು ಟ್ಯಾಕ್ಸಿ ಡ್ರೈವರ್ಸು, ನಿಮಗೆ ಟ್ಯಾಕ್ಸಿ ಬೇಕಾ, ಎಲ್ಲಿಗೆ ಹೋಗ್ತಿದ್ದೀರಾ ಏನು ಅಂತೆಲ್ಲ ಕೇಳ್ತಾರೆ. ಬಟ್ ನನ್ನ ಸಜೆಷನ್ ಏನಂತಂದರೆ, ಆ ಥರ ಕೇಳೋರ ಹತ್ರ ಹೋಗೋಕ್ಕೆ ಹೋಗಬೇಡಿ. ಯಾಕಂತಂದರೆ ಸುಮಾರು ಜನ ಆ ಥರ ಸ್ಕ್ಯಾಮಲ್ಲಿ ಸಿಗಾಕೊಂಡು ನಿಮಗೆ ಅಲ್ಲಿ ಪಿಕಪ್ ಮಾಡಬೇಕಾದ್ರೆ ಒಂದು ರೇಟ್ ಹೇಳಿರ್ತಾರೆ, ನೀವು ನಿಮ್ಮ ಸ್ಪಾಟಿಗೆ ಹೋದ್ಮೇಲೆ ಇನ್ನೊಂದು ರೇಟ್ ಹೇಳಿರ್ತಾರೆ. ಬಟ್ ಆ ಥರ ಸ್ಕ್ಯಾಮ್ಸಿಗೆ ನೀವು ಒಳಗಾಗಬೇಡ್ರಿ. ತುಂಬಾ ಸ್ಕ್ಯಾಮ್ಸ್ ನಡೆಯುತ್ತೆ ಆ ಥರ. ಇಲ್ಲಿ ಏರ್ಪೋರ್ಟಲ್ಲಿ ಇಳಿದ ತಕ್ಷಣ ನಿಮಗೆ ಫುಲ್ ಸ್ಕ್ಯಾಮ್ಸೇ. ಬಟ್ ನನ್ನ ಸಜೆಷನ್ಸ್ ಏನಂತಂದರೆ, ಊಬರಲ್ಲಿ ಬುಕ್ ಮಾಡ್ಕೊಳ್ಳಿ. ಊಬರಲ್ಲಿ ನೀವು ಹೆಂಗೆ ಬೆಂಗಳೂರಲ್ಲಿ ಎಲ್ಲ ಕ್ಯಾಬ್ ಬುಕ್ ಮಾಡ್ತೀರಲ್ವ, ರ್ಯಾಪಿಡೋ, ಊಬರ್ ಈ ಥರ ಎಲ್ಲ, ಆ ಥರ ಇಲ್ಲಿ ಊಬರ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಊಬರ್ ಆ್ಯಪಲ್ಲಿ ನೀವು ಬುಕ್ ಮಾಡ್ಕೊಂಡ್ರೆ ಚೆನ್ನಾಗೆ. ನನಗಲ್ಲಿ ಏನಾಯಿತು ಅಂತಂದರೆ, ನಾನು ಫಸ್ಟ್ SUV ಬುಕ್ ಮಾಡಿದ್ನಲ್ಲ, ಅದ್ರ ಚಾರ್ಜಸ್ ಆಲ್ರೆಡಿ ಕಟ್ಟಾಗಿತ್ತು ನನ್ನ ನಿಯೋ ಗ್ಲೋಬಲ್ ಕಾರ್ಡಿಂದ. ಅವ್ನು ಬಂದು ಇಲ್ಲ ಕ್ಯಾನ್ಸಲ್ ಮಾಡ್ಕೊಳ್ಳಿ, ನಿಮಗೆ ರಿಫಂಡ್ ಆಗುತ್ತೆ ಅಂತ ಹೇಳಿ ಹೋಗ್ಬಿಟ್ಟ. ನಾನು ಏನು ಮಾಡಿದೆ, ಆಮೇಲೆ ರಿಫಂಡ್ ಕ್ಯಾನ್ಸಲ್ ಮಾಡೋಣ ಅಂತೇಳಿ XL ಬುಕ್ ಮಾಡಿದ್ದೆ ಕಾರ್ನ. XL ಬಂತು. XL ಬಂದಮೇಲೆ ನಾನು SUV ಅದು ಬುಕ್ ಮಾಡಿದ್ನಲ್ಲ, ಅದು ಕ್ಯಾನ್ಸಲ್ ಮಾಡೋಣ ಅಂತ ಹೋದೆ. ಕ್ಯಾನ್ಸಲ್ ಮಾಡಿದ್ಮೇಲೆ ಅದು ಏನಂತ ತೋರಿಸ್ತು ಅಂತಂದರೆ, ರಿಫಂಡ್ ಆಗುತ್ತೆ ಅಂತಲೇ ತೋರಿಸ್ತು. ಬಟ್ ಅದು ರಿಫಂಡ್ ಆಗಿಲ್ಲ ನನಗೆ. ಇದುವರೆಗೂ ಅಮೌಂಟ್ ಅದು ರಿಫಂಡ್ ಆಗಿಲ್ಲ. ಅದು ಏನು ಸ್ಕ್ಯಾಮ್ ಅಂತ ನನಗೂ ಗೊತ್ತಿಲ್ಲ. ಅದು ಇನ್ನೊಂದು ಡ್ರೈವರ್ ಅವನೇ ಏನಾದರೂ ಸ್ಕ್ಯಾಮ್ ಮಾಡಿದ್ನೋ ಅಥವಾ ಊಬರಲ್ಲೇ ಏನಾದರೂ ಸ್ಕ್ಯಾಮ್ ಆಯಿತೋ ಗೊತ್ತಿಲ್ಲ. ಊಬರಲ್ಲಿ ಆಲ್ಮೋಸ್ಟ್ ಏನು ಸ್ಕ್ಯಾಮ್ ಆಗೋಲ್ಲ.
ಆ ಡ್ರೈವರೇ ಕ್ಯಾನ್ಸಲೇಷನ್ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ. ಈ ಸ್ಕ್ಯಾಮ್ಸ್ ಎಲ್ಲ ಆಗ್ತಿರ್ತವೆ, ಹುಷಾರಾಗಿರಿ. ಸ್ನೋ ಎಲ್ಲ ಹೆಂಗೆ ಬಿದ್ದಿದೆ ಅಂತ ಇಲ್ಲಿ ಕಾರ್ ನೋಡಿ, ಫುಲ್ಲು ಸ್ನೋ ಆಗಿದೆ ನೋಡಿ ಹೆಂಗಾಗಿದೆ ಅಂತ. ಪೆಟ್ರೋಲ್ ಬಂಕ್ಸ್ ನೋಡ್ರಿ ಇಲ್ಲೆಲ್ಲ ಸೆಲ್ಫ್ ಪೆಟ್ರೋಲ್ ಬಂಕ್, ಇವೆಲ್ಲ ನಾವೇ ಪೆಟ್ರೋಲ್ ಹಾಕೊಂಡು ಹೋಗ್ಬೇಕು. ಇದೇನೇ ನೋಡ್ರಿ ನಾನು ಬಂದಿರೋ ಕೊರಿಯರ್ ಆಫೀಸು, ರಾಯಲ್ ಮೇಲ್ ಅಂತ. ಇಲ್ಲೇ ನಂದು ಆ ಬಾಕ್ಸ್ನ ಕೊಟ್ಬಿಟ್ಟು ಹೇಳಿ ಹೋಗೋಣ ಬರ್ರಿ. ಇಲ್ಲೇನು ನೋಡ್ತಿದ್ದೀರಲ್ಲ ಇದೇ ಐ ಸ್ಟ್ರೀಟು. ಇದು ಎಲ್ಲ ಏರಿಯಾಗಳಿಗೂ ಒಂದೊಂದು ಐ ಸ್ಟ್ರೀಟ್ ಅಂತ ಇರುತ್ತೆ. ಇಲ್ಲಿ ನಿಮಗೆ ಎಲ್ಲ ಈ ಥರ ಏಷ್ಯನ್ ಫುಡ್ಸು, ಆಫ್ರಿಕನ್ ಫುಡ್ಸು, ಮೆಗ್ಡಿ ಇದೆ ನೋಡ್ರಿ ಇಲ್ಲಿ. ನಮಗೆ ಇಂಡಿಯನ್ಸಿಗೆ ಅಂತಂದರೆ ಮೆಕ್ಡೊನಾಲ್ಡ್ಸ್ ಇದೆ ಆ್ಯಂಡ್ ಸುಮಾರು ಶಾಪ್ಸ್ಗಳಿದ್ದಾವೆ ಇಲ್ಲಿ. ಇದು ಫುಲ್ ಐ ಸ್ಟ್ರೀಟ್ಸ್, ಬರೀ ವಾಕಿಂಗಿಗೆ ಅಷ್ಟೇ. ಇಲ್ಲಿ ಯಾವುದೇ ವೆಹಿಕಲ್ಸ್ ಅಲೋ ಇರಲ್ಲ ಇಲ್ಲಿ ಒಳಗಡೆ. ಹಂಗೆ ಈ ಕಡೆಗೆ ಬಂದರೆ ಇದೆಲ್ಲ ಬ್ಯಾಂಕ್, HSBC. ನಾನು ಇಲ್ಲೇ ನನ್ನ ಅಕೌಂಟ್ ಓಪನ್ ಮಾಡಿಸಿದ್ದು. ನೋಡ್ತಿದ್ದೀರಲ್ಲ ಪ್ರೈಮಾರ್ಕ್ ಅಂತ. ಈ ಪ್ರೈಮಾರ್ಕ್ ಶಾಪ್ ಬಂದುಬಿಟ್ಟು ತುಂಬಾ ಚೀಪ್ ಇಲ್ಲಿ UK ನೀವೆಲ್ಲೇ ಹೋದರೂ ಪ್ರೈಮಾರ್ಕ್ ಹಿಂಗೆ ಹೋದರೆ ತುಂಬ ಚೀಪಾಗಿ ಬಟ್ಟೆ ಸಿಗ್ತವೆ. ಒಳಗೆ ಹೋಗಿ ತೋರಿಸ್ತೀನಿ ಬನ್ನಿ ಎಷ್ಟು ಚೀಪ್ ಇದಾವೆ ಬಟ್ಟೆ ಅಂತ. ಈ ಪ್ರೈಮಾರ್ಕ್ ಬಂದುಬಿಟ್ಟು ಕ್ಲಾತಿಂಗ್ ಬ್ರ್ಯಾಂಡಲ್ಲೇ ಸ್ವಲ್ಪ ಚೀಪಾಗೇ ಸಿಗ್ತವೆ ಬಟ್ಟೆಗಳೆಲ್ಲ. ಕ್ವಾಲಿಟಿನೂ ತುಂಬ ಚೆನ್ನಾಗಿರ್ತವೆ ಮತ್ತು ರೇಟ್ ಕೂಡ ಅಫೋರ್ಡಬಲ್ ಇರುತ್ತೆ. ತೋರಿಸ್ತೀನಿ ಬನ್ನಿ ಎಷ್ಟೆಷ್ಟಿದಾವೆ ಟಿ ಶರ್ಟ್ಸು, ಹುಡೀಸು, ಜಾಕೆಟ್ಸ್ ಎಲ್ಲ. ಹುಡೀಸ್ ನೋಡಿ ಎಷ್ಟು ಚೆನ್ನಾಗಿದ್ದಾವೆಲ್ಲ ಕಲೆಕ್ಷನ್ಸು, ತುಂಬ ಚೆನ್ನಾಗಿ ಕ್ವಾಲಿಟಿನೂ ಇರ್ತವೆ ಇಲ್ಲೆಲ್ಲ. ತೊಗೋಬೋದು, ಈ ಚಳಿಗೆ ಹುಡೀಸ್ ಎಲ್ಲ ಭಾಳ ಹೆಲ್ಪ್ ಆಗ್ತವೆ. ನೋಡೋಣ ಬನ್ನಿ ಎಷ್ಟಿದೆ ಪ್ರೈಸ್ ಅಂತ. ಇದು 20 ಪೌಂಡ್ಸ್ ಇದೆ ಈ ಹುಡಿ, 22 ಪೌಂಡ್ಸು. ಕೆಲವೊಂದು ಟೈಮ್ ಆಫರೆಲ್ಲ ಇಟ್ಟಿರ್ತಾರೆ ಸೇಲಿಗೆಲ್ಲ. ಸೇಲ್ ಇದ್ದಾಗೆಲ್ಲ ತೊಗೊಂಡ್ರೆ ತುಂಬಾ ಸೇವ್ ಆಗುತ್ತೆ. ಬ್ಯಾಕ್ ಕೇಸ್ ಎಲ್ಲ ಸಿಗುತ್ತೆ ಇಲ್ಲಿ. ಫೋನ್ ಬ್ಯಾಕ್ ಕೇಸ್ ಏನು ಜಾಸ್ತಿ ರೇಟ್ ಇಲ್ಲ, 3 ಪೌಂಡ್ಸು 4 ಪೌಂಡ್ಸು ಈ ಥರ ಎಲ್ಲ ಸಿಗುತ್ತಿಲ್ಲಿ. ಅಂದರೆ ಎಲ್ಲ ಬೆಡ್ರೂಮ್ ಎಸೆನ್ಷಿಯಲ್ಸು ಮತ್ತು ಡೆಕೋರೇಟಿವ್ ಐಟಮ್ಸು ಎಲ್ಲ ಸಿಗುತ್ತೆ. ಚಳಿಗಂತೂ ತಲೆನೋವು ಬರುತ್ತಪ್ಪ. ಈ ಗಾಳಿ ವಿಂಡಿಗೆ ಕಿವಿ ಒಳಗೆ ಹೋಗಿ ಹೋಗಿ ಒಂಥರ ತಲೆನೋವು ಬಂದಂಗೆ ಆಗುತ್ತೆ. ಎಲ್ಲೂ ಓಡಾಡೋಕ್ಕೆ ಆಗಲ್ಲ. ಈ ಚಳಿಗಾಲ ಅಂತೂ ಯಪ್ಪ ಯಾವಾಗ ಮುಗಿಯುತ್ತಪ್ಪ ಅನಿಸ್ತೈತೆ ನನಗಂತ ಚಳಿಗಾಲ. ಶಿವ, ಈ ವಿಂಟರ್ ಮುಗಿದು ಸಮ್ಮರ್ ಯಾವಾಗ ಬರುತ್ತೋ ಅಂತ ಕಾಯ್ತೀನಿ ನಾನಂತೂ. ಈ ಜಾಕೆಟ್ ಎಲ್ಲ 5 kg ಜಾಕೆಟ್ ಹಾಕ್ಕೊಂಡು, ಶೂ ಹಾಕ್ಕೊಂಡು, ಯಪ್ಪ ಶಿವ. ಇಷ್ಟ ಇವತ್ತು ಪಾರ್ಸಲ್ ಕೊಡೋದಿತ್ತು, ಕೊಟ್ಟು ಹೋಗ್ತಿದ್ದೀನಿ ವಾಪಸ್ಸು. ಇವಾಗ ಇಲ್ಲಿ ಬಸ್ಸಿಗೆ ವೇಟ್ ಮಾಡಿ ಬಸ್ ಬಂದಮೇಲೆ ರೂಮಿಗೆ ಹೋಗ್ಬೇಕು ಫಸ್ಟ್ ನಾನು. ಈ ಚಳಿಲೆಲ್ಲೋ ಹೊರಗಡೆನೇ ಓಡಾಡೋಕ್ಕಾಗಲ್ಲಪ್ಪ. ಈ ಚಳಿಗೂ ಈ ಬಿಸಿಲಿದೆ ನೋಡ್ರಿ, ಬಿಸಿಲು ಸುಮ್ಮನೆ ಲೈಟ್ ಆನ್ ಆದಂಗೆ ಅಷ್ಟೇ. ಬಿಸಿಲು ಏನೂ ಉಪಯೋಗ ಇಲ್ಲ ಬಿಸಿಲಿದು. ಪಾ ಶಿವ, ನಮ್ಮ ಇಂಡಿಯಾ ಥರ ಎಲ್ಲ ಬೇಜಾರಾಗ್ತಿದೆ. ಹೊರಗಡೆ ಹೋಗಿ ಸ್ವಲ್ಪ ಅಡ್ಡಾಡ್ಕೊಂಬರೋಣ ಅಂತ ಅನ್ನಂಗೆ ಇಲ್ಲ ಗುರು. ಇಲ್ಲಿ ಚಳಿಗೆ ಎಲ್ಲೂ ಹೋಗೋಕ್ಕೆ ಆಗಲ್ಲ. ಏನು ನೋಡ್ತಿದ್ದೀರಲ್ಲ ಗ್ಲಾಸು, ಇದು ಫುಲ್ ವೇಟಿಂಗ್ ಏರಿಯಾ. ಬಸ್ಸು ಏನೋ ಲೇಟ್ ಇದೆ ಅಂತಂದರೆ ಇಲ್ಲಿ ಕೂತ್ಕೋಬೋದು ಆರಾಮಾಗೆ. ಇದೇನಕ್ಕೆ ಹಿಂಗೆ ಗ್ಲಾಸ್ ಹಾಕಿರ್ತಾರೆ ಅಂತ ನನಗೂ ಡೌಟ್ ಇತ್ತು ಬಂದಮೇಲೆ. ಇದು ವಿಂಡ್ ಜಾಸ್ತಿ ಇದ್ದಾಗ, ಈ ಥರ ವಿಂಟರ್ ಸೀಸನ್ಸಲ್ಲಿ ವಿಂಡು ನಮಗೆ ಡೈರೆಕ್ಟಾಗಿ ಹಿಂಗೆ ಹೊಡಿಬಾರ್ದು ಅಂತ, ವಿಂಡ್ ಹಿಂಗೆ ಬರಬಾರ್ದು ಅಂತೇಳಿ ಗ್ಲಾಸ್ನ 2 ಸೈಡ್ ಗ್ಲಾಸ್ ಹಾಕಿರ್ತಾರೆ. ನೋಡ್ತಿದ್ರಲ್ಲ 2 ಸೈಡ್ ಗ್ಲಾಸ್ ಇದೆ ಇಲ್ಲಿ. ಇಲ್ಲಿ ಕೂತವರು ಆರಾಮಾಗಿ ಕೂತ್ಕೊಂಡು ಬಸ್ ಬರೋ ತನಕ ಅಂತೇಳಿ ಈ ಥರ ಸಿಸ್ಟಮ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸಿಸ್ಟಮ್ಮು. ವಿಂಟರಲ್ಲಿ ಎಲ್ಲ ತುಂಬಾ ಹೆಲ್ಪ್ ಆಗುತ್ತಿದ್ದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಮೊನ್ನೆ ನೈಟ್ ನಾವು ಫ್ರೆಂಡ್ಸ್ ಎಲ್ಲ ಊಟ ಮಾಡಿಕೊಂಡು ಸುಮ್ಮನೆ ಹಂಗೆ ವಾಕ್ ಹೋಗಿದ್ವಿ. ಈ ಕಡೆ ಸೈಡೆಲ್ಲ ಸ್ವಲ್ಪ ವಾಕ್ ಹೋಗಿದ್ವಿ. ರೆಸಿಡೆನ್ಷಿಯಲ್ ಏರಿಯಾ ಈ ಕಡೆ ಸೈಡೆಲ್ಲ ಇಲ್ಲಿ ಕಾಣ್ತಿದ್ದೆಲ್ಲ ಎಲ್ಲ ಫುಲ್ ರೆಸಿಡೆನ್ಷಿಯಲ್ ಏರಿಯಾ. ಈ ಕಡೆ ಹಂಗೆ ವಾಕ್ ಹೋಗ್ತಾ ಜೋರಾಗಿ ಮಾತಾಡ್ಕೊತ ಹೋಗ್ತಿದ್ವಿ. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಒಬ್ಬ ಅಡ್ಡಾಡ್ತಿದ್ದ. ಅಂದರೆ ರೆಸಿಡೆನ್ಷಿಯಲ್ ಏರಿಯಾ ಅಲ್ವಾ, ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರಲ್ಲ ಇಲ್ಲಿ, ಅಡ್ಡಾಡ್ತಿದ್ದ. ನಾವು ಜೋರಾಗಿ ಮಾತಾಡ್ಕೊತ ಬರ್ತಿದ್ವಿ. ಅವನು ನಮ್ಮನ್ನು ನೋಡಿ ಜೋರಾಗು ಅಂದರೆ ಓಡ್ತಾ ಬಂದ. ನಾವು ಏನೋ ಹೊಡ್ಯಕ್ಕೆ ಬರ್ತಾನೇನಪ್ಪ ಅಂತ ಅಂದ್ಕೊಂಡಿದ್ವಿ. ಅವ್ನು ನೋಡಿದರೆ ಬಂದು ಎಷ್ಟು ಚೆನ್ನಾಗಿ ರಿಕ್ವೆಸ್ಟ್ ಮಾಡಿದ ಅಂತಂದರೆ, ನಿಧಾನ ಮಾತಾಡಿ, ಇದೆಲ್ಲ ರೆಸಿಡೆನ್ಷಿಯಲ್ ಏರಿಯಾ, ನೈಟ್ ಆಗಿದೆ, ಮಲಗಿರ್ತಾರೆ, ಸ್ವಲ್ಪ ನಿಧಾನಕ್ಕೆ ಮಾತಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡು ಹೋದ. ಅಂದರೆ ಇಲ್ಲಿ ಪೀಪಲ್ಸು ಎಷ್ಟು ಸ್ಮೂತ್ ಅಂದರೆ ತುಂಬಾ ಸ್ಮೂತು ಮತ್ತು ಡಿಸಿಪ್ಲಿನ್ ಆಗಿರ್ತಾರೆ. ಎಷ್ಟೇ ಟ್ರಾಫಿಕ್ ಇರಲಿ, ಏನೇ ಇರಲಿ, ಎಷ್ಟು ಪೇಷನ್ಸ್ ಆಗಿರ್ತಾರೆ ಅಂತಂದರೆ
ಇಲ್ಲಿ ಜನಗಳು ನೋಡಿ ಕಲಿಬೇಕು ನಾವೆಲ್ಲ. ತುಂಬಾ ಪೇಷನ್ಸ್ ಇಲ್ಲೆಲ್ಲ. ಇವಾಗ ಜಸ್ಟ್ ರೂಮಿಗೆ ಬಂದೆ. ಇವತ್ತಿನ ವಿಡಿಯೋ ಇಷ್ಟೇ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋದು ಅಂದ್ಕೊಳ್ತೀನಿ. ಈ ವಿಡಿಯೋದಲ್ಲಿ ಸ್ಕ್ಯಾಮ್ಸ್ ಬಗ್ಗೆ ಹೇಳಿದ್ದೆ. ದಯವಿಟ್ಟು ಯಾರಾದರೂ ನೆಕ್ಸ್ಟ್ ಫ್ಯೂಚರಲ್ಲಿ ಬರ್ತಾ ಇದ್ದರೆ ಹುಷಾರಾಗಿ ನೋಡಿಕೊಂಡು ಸ್ಕ್ಯಾಮ್ಸಿಗೆ ಒಳಗಾಗದೆ ಹುಷಾರಾಗೆಲ್ಲ ನೋಡ್ಕೊಂಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್. ಬಾಯ್.